ನನಗೆ ಬಂದಿರೋ ವಿಷಯ ಕಡ್ಡಾಯ ಶಿಕ್ಷಣ ಕಾಯ್ದೆ. ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರ ತನ್ನ ದೇಶದ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ನೆಲೆಗಟ್ಟಿನ ಆಧಾರದ ಮೇಲೆ ಪ್ರಾಚೀನ ಭಾರತದಿಂದಲೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ 1878ರಲ್ಲಿ ಇಂಗ್ಲೆಂಡ್ ಸರ್ಕಾರ ತನ್ನ ದೇಶ ವ್ಯಾಪ್ತಿಯ ನಾಗರಿಕರಿಗೆ ಉಚಿತ ಹಾಗೂ ಸಾರ್ವತ್ರಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಸಂದರ್ಭವನ್ನು ಜಾರಿಗೊಳಿಸಿದ ಬಳಿಕ ಭಾರತವೂ ಕೂಡ ಭಾರತದ ನಾಗರಿಕರು, ಭಾರತದ ಮುತ್ಸದ್ದಿಗಳು, ಭಾರತದಲ್ಲಿರುವಂತಹ ಇಂಗ್ಲಿಷ್ ಪಂಡಿತರು ಇಂಗ್ಲೆಂಡಿಗೆ ಪ್ರವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿರುವ ಶಿಕ್ಷಣದ ವ್ಯವಸ್ಥೆಯನ್ನ ಭಾರತದಲ್ಲಿ ಕೊಡಲೇಬೇಕು ಅನ್ನುವಂತಹ ಆಧಾರವಾಗಿ ಇಟ್ಟುಕೊಂಡು ಹಲವಾರು ಆಶ್ರಮಗಳ ಮೂಲಕ ಇವತ್ತು ಬೇಲೂರು ಮಠ ಇರ್ಬೋದು, ಗಾಂಧೀಯ ಸೇವಾ ಆಶ್ರಮಗಳು ಇರ್ಬೋದು, ಅಥವಾ ನಮ್ಮ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯಗಳಲ್ಲಿರುವಂತಹ ಉರ್ದು ಶಿಕ್ಷಣ ಇರ್ಬೋದು, ಕನ್ನಡದ ಶಾಲೆಗಳಿರ್ಬೋದು, ಇವುಗಳನ್ನು ಸ್ವತಂತ್ರ ಭಾರತದ ಪೂರ್ವದಲ್ಲಿ ತೆರವುದಕ್ಕಿಂತಲೂ ಈ ನಾಗರಿಕರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಶಿಕ್ಷಣ ಕೊಡಬೇಕು ಅನ್ನುವಂತ ಮೈಲುಗಲ್ಲನ್ನ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಇದರ ಜೊತೆಗೆ ಯಾವಾಗ ಭಾರತ ಸ್ವತಂತ್ರಗೊಂಡಿತು ಅವಾಗ ಇದನ್ನ ನಾವು ಸಾರ್ವತ್ರಿಕರಣಗೊಳಿಸಬೇಕು. ಇದನ್ನ ನಾವು ಒಂದು ವರ್ಗಕ್ಕೆ ಅಷ್ಟೇ ಸೀಮಿತವಾಗೋದು ಅಷ್ಟೇ ಅಲ್ಲ, ಒಂದಿಷ್ಟು ಉಳ್ಳವರು ಮತ್ತು ಇಲ್ಲದಿರುವಂತ ಒಂದು ವ್ಯತ್ಯಾಸ ಇತ್ತು. ಆ ಉಳ್ಳವರು ಮತ್ತು ಇಲ್ಲದೇ ಇರುವವರ ಈ ವ್ಯತ್ಯಾಸವನ್ನು ನಾವು ಕಡಿಮೆ ಮಾಡಬೇಕು, ಈ ಅಂತರವನ್ನು ಹೋಗಲಾಡಿಸಬೇಕು ಅಂದ್ರೆ ಇದಕ್ಕೊಂದು ಕಾಯ್ದೆ ಬೇಕು ಅನ್ನೋ ಅರ್ಥದಲ್ಲಿ ಇವತ್ತು ಸಾಹು ಮಹಾರಾಜರಿರ್ಬೋದು ಅಥವಾ ಮೈಸೂರಿನ ವಡೋದರ ರಾಜರಿರ್ಬೋದು, ಎಲ್ಲರೂ ತಮ್ಮದೇ ಇರತಕ್ಕಂಥ ನೆಲೆಗಟ್ಟಿನ ಆಧಾರದ ಮೇಲೆ ಈ ಉಚಿತ ಹಾಗೂ ಸಾರ್ವತ್ರಿಕ ಶಿಕ್ಷಣವನ್ನ ಒಂದು ಪ್ರಾಂತ್ಯಕ್ಕೆ ಕೊಡಲಿಕ್ಕೆ ಅವರು ಬಹಳ ಉತ್ಸಾಹ ಹೊಂದಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ತೇವೆ. ಆದ್ಮೇಲೆ ತದನಂತರದಲ್ಲಿ 1948ರಲ್ಲಿ ನಾವೇನಿವತ್ತು ಈ ಭಾರತವಾದ ಸಂವಿಧಾನವನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಈ ಒಂದು ರಚನಾ ಸಭೆಯಲ್ಲಿ ಕೂಡ ಭಾರತಕ್ಕೆ ಒಂದು ಶಿಕ್ಷಣ ವ್ಯವಸ್ಥೆ ಬೇಕು. ಆ ಎಂತ ಶಿಕ್ಷಣ ಬೇಕು ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಪಂಥ, ಭೇದ ಭಾವ, ಪಂಗಡಗಳಲ್ಲದೆ, ಹೆಣ್ಣು ಗಂಡು ಎನ್ನದೆ, ಯಾವುದೇ ತಾರತಮ್ಯವಿಲ್ಲದೆ ಉತ್ತರ ಭಾರತ, ದಕ್ಷಿಣ ಭಾರತ, ಈಶಾನ್ಯ ಭಾರತ, ಪೂರ್ವ ಭಾರತವೆಲ್ಲದೆ ಸಾರ್ವತ್ರಿಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಈ ನಮ್ಮ ಭಾರತದ ಸಂವಿಧಾನದ ರಚನಾಕಾರ್ಯ ಮಾಡ್ತಾರೆ. ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದನ್ನ ಆರ್ಟಿಕಲ್ 45ರ ಅಡಿಯಲ್ಲಿ ಅದನ್ನು ನಾವು ಇವತ್ತು ಗಾಂಧಿ ತತ್ವಗಳು ಅಂತ ಹೇಳಿ ಕರಿತೇವೆ. ಆ ಗಾಂಧಿ ತತ್ವಗಳ ಅಡಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನ ಬಹಳ ಅದ್ಭುತವಾಗಿ ಒಂದು ನೆರವು ನೀಡಿರುವಂತದ್ದು. ಆದ್ರೆ ಇಲ್ಲಿ ಗೊತ್ತಿರುವಂತದ್ದು ಇದು ಕಡ್ಡಾಯವಾಗಿರಲಿಲ್ಲ, ಇದು ಸಾರ್ವತ್ರಿಕವಾಗಿರಲಿಲ್ಲ. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ ವಿನಃ ಸಾರ್ವತ್ರಿಕ ಶಿಕ್ಷಣ ಕೊಡಬೇಕು ಅಂತ ಹೇಳಿಲ್ಲ. ಈ ಆಧಾರವಾಗಿ ಇಟ್ಟುಕೊಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಡೈರೆಕ್ಟ್ ಪ್ರಿನ್ಸಿಪಲ್ ಏನಿದ್ದಾವ, ನಮ್ಮ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನಿದ್ದಾವೆ ಅದರಲ್ಲಿ ನೀವು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ರೆ ಅಥವಾ ಮೂಲಭೂತ ಕರ್ತವ್ಯವನ್ನಾಗಿ ಮಾಡಿದ್ರೆ ನೀವು ಈ ಶಿಕ್ಷಣ ಎಲ್ಲರಿಗೂ ಒದಗಿಸುತ್ತೆ ಅಂತ ಹೇಳಿ ಇದರ ಆಧಾರದ ಮೇಲೆ 1964ರಲ್ಲಿ ಕೊಠಾರಿ ಆಯೋಗವನ್ನು ಜಾರಿಗೆ ತರ್ತಾರೆ. ಒಂದು ಮಗುವಿಗೆ ನೀವು ಶಿಕ್ಷಣ ಕೊಡಬೇಕು ಅಂತಂದ್ರೆ ಅವನ ಬದುಕಿನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು, ತನ್ನ ನೈತಿಕತೆಯನ್ನು ನಾವು ಅಳವಡಿಸಿಕೊಳ್ಬೇಕು, ನಮ್ಮ ಸಂವಿಧಾನದ 84 ಮೌಲ್ಯಗಳಿಗೆ ಅನುಗುಣವಾಗಿ ಅವನು ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು, ಅಂತ ಶಿಕ್ಷಣ ಕೊಡಬೇಕು ಅಂತೇಳಿ ಕೊಠಾರಿಯವರ ಒಂದು ನೇತೃತ್ವದಲ್ಲಿ ಆಯೋಗವನ್ನು ಮಾಡ್ತಾರೆ. 1992ರಲ್ಲಿ 2002ರಲ್ಲಿ ಅದರ ಜೊತೆಗೆ 1986ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ಜಾರಿಗೆ ತರ್ತಾರೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ ಶಾಲೆಯಲ್ಲಿ ಇವತ್ತು ದಾಖಲಾದಂತಹ ಮಗು ಶಾಲೆಯಲ್ಲಿ ಇರುವುದು ಅಷ್ಟೇ ಅಲ್ಲ, ಅವನ ಬದುಕಿನ ಮೌಲ್ಯಗಳನ್ನ ಅವನೇ ಸೃಷ್ಟಿ ಮಾಡಿಕೊಳ್ಳುವಂತ ಶಿಕ್ಷಣವನ್ನ ನಮ್ಮ 4 ಗೋಡೆಯಲ್ಲಿ, ನಮ್ಮ ಒಂದು 4 ಕೊಠಡಿಗಳ ಮಧ್ಯೆ, ಈ ಗೋಡೆಗಳ ಮಧ್ಯೆ ಅವನಿಗೆ ನಾವು ಸೃಷ್ಟಿ ಮಾಡಬೇಕು, ಅಂತ ಒಂದು ಬದುಕಿನ ಶಿಕ್ಷಣ ಕೊಡಬೇಕು, ಈ ಬಾಯಿಪಾಠದಿಂದ ಹೊರತಾಗಿರ್ಬೇಕು ಅನ್ನುವಂಥದ್ದನ್ನ ಆಧಾರವಾಗಿ ಇಟ್ಕೊಂಡ್ರು. ಈ ಬೇಸ್ ಈ ಒಂದು ಅಡಿ ಒಳಗಡೆ 2002ರಲ್ಲಿ ಸಾಫ್ಟ್ ಅನ್ನುವಂಥದ್ದು ಸ್ಪೆಷಲ್ ಓರಿಯಂಟೇಷನ್ ಫಾರ್ ಪ್ರೈಮರಿ ಸ್ಕೂಲ್ ಟೀಚರ್ ಅನ್ನುವಂಥ ಒಂದು ವಿಶೇಷವಾದ ಪುನಶ್ಚೇತನ ಕಾರ್ಯಾಗಾರದ ಮೂಲಕ ಶಿಕ್ಷಣ ಕೊಡಬೇಕು ಅಂತಂದ್ರೆ ಇದು ಕಡ್ಡಾಯ ಆಗಬೇಕು, ಇದು ಶಿಕ್ಷಕರಿಗೆ ಕಡ್ಡಾಯ ಆಗಬೇಕು, ಶಿಕ್ಷಕರಿಗೆ ಪುನಶ್ಚೇತನ ಕೊಡಬೇಕು, ಒಂದಾಗಿ ವರ್ಗಪಡೆ ಮುಟ್ಟುತ್ತೆ ಅನ್ನುವಂಥ ಆಧಾರದ ಮೇಲೆ 2002ರಲ್ಲಿ ಯೋಜನೆಯನ್ನು ಜಾರಿಗೆ ತಂದರು. ಆದ್ಮೇಲೆ ಈ ಬೇಸ್ ಇಟ್ಕೊಂಡೆ 2020ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದನ್ನ ಜಾರಿಗೆ ತಂದರು. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿದ್ದು 2009ರ ಒಂದು ಮಕ್ಕಳ ಹಕ್ಕುಗಳ ಕಡ್ಡಾಯ ಶಿಕ್ಷಣ ಕಾಯ್ದೆ ಅನ್ನುವಂಥದ್ದು, ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನುವಂಥದ್ದು ಅಡಿಯಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಅದು ಹೇಳುತ್ತೆ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಈ ಶಿಕ್ಷಣ ಕೊಡುವಂಥದ್ದು ಸಂವಿಧಾನದ ಮೂಲಭೂತ ಹಕ್ಕ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಂವಿಧಾನದ ವಿಧಿ ಇದೆ. ಆರ್ಟಿಕಲ್ 21 ಉಪವಿಧಿ ಎ ಹೇಳುತ್ತೆ, ಆರ್ಟಿಕಲ್ 21 ಉಪವಿಧಿ ಎ ಪ್ರಕಾರ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಇದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ ಅನ್ನುವಂಥದ್ದನ್ನ ನಮ್ಮ ಈ ಮಕ್ಕಳ ಹಕ್ಕುಗಳ ಕಾಯ್ದೆಯಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಆದ್ಮೇಲೆ ಮಕ್ಕಳ ಹಕ್ಕುಗಳ ಕಾಯ್ದೆ ಇವತ್ತು 7 ಕಾಯ್ದೆಗಳನ್ನು ಹೊಂದಿದೆ, 7 ಅಧ್ಯಾಯಗಳಿದ್ದವು, 37 ಕಾಯ್ದೆಗಳಿದ್ದವು. ಈ 37 ಕಾಯ್ದೆಗಳಲ್ಲಿ ಪ್ರತಿಯೊಂದು ಮಗು ಶಾಲೆಯಲ್ಲಿ ಕಡ್ಡಾಯ ಇರಬೇಕು, ದಾಖಲಾತಿ ಹೊಂದಬೇಕು, ಹಾಜರಾತಿಯೊಂದಿಗೆ ಬದುಕಿನ ಮೌಲ್ಯದ ಶಿಕ್ಷಣವನ್ನು ಕಲಿಬೇಕು ಅನ್ನುವಂಥ ಆಧಾರದ ಮೇಲೆ ಇವತ್ತು ನಾವು ಶಿಕ್ಷಣವನ್ನು ಕಡ್ಡಾಯಗೊಳಿಸಿದ್ದೇವೆ. ಈ ಶಿಕ್ಷಣ ಕೊಡುವಂಥದ್ದು ಪ್ರತಿಯೊಬ್ಬರ ಆದ್ಯತೆ. ಪಾಲಕ ಪೋಷಕರು ಅಷ್ಟೇ
ಅಷ್ಟೇ ಅಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಎಲ್ಲ ಪ್ರತಿನಿಧಿಗಳ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅನ್ನುವಂತಹ ಆಧಾರದ ಮೇಲೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ನಿರ್ಣಾಯಕರಿಗೂ ಮತ್ತು ತಮಗೆ ವಂದಿಸಿ ಈ ವಿಷಯಗಳಿಗೆ ನಮಸ್ಕಾರ.